ಪಠ್ಯಪುಸ್ತಕಗಳಲ್ಲಿ ಎರಡನೇ ಭಾಗ 18ನೇ ಪಾಠ ಸ್ವಾತಂತ್ರ್ಯ ಹೋರಾಟ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಆನ್ಸರ್ ಹಾಕಿದ್ದೀವಿ. ಒಂದ್ಸರಿ ಪ್ಲೇಲಿಸ್ಟ್ ಲಿಂಕನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಅಭ್ಯಾಸಗಳು. ಫಸ್ಟ್ ಒನ್, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಫಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ರು. ಸರಿಯಾದ ಉತ್ತರ 1885. ಎರಡನೇ ಪ್ರಶ್ನೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಡ್ಯಾಶ್. ಉತ್ತರ ದಾದಾಬಾಯಿ ನವರೋಜಿ. ಸ್ವರಾಜ್ಯನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ರವರು ಘೋಷಿಸಿದರು. ಬಾಲಗಂಗಾಧರ ತಿಲಕ. ಅಲಿ ಸಹೋದರರು ನಡೆಸಿದ ಚಳವಳಿ ಡ್ಯಾಶ್. ಉತ್ತರ ಖಿಲಾಫತ್ ಚಳವಳಿ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಡ್ಯಾಶ್ ರವರು ಮಂಡಿಸಿದರು. ಮೊಹಮ್ಮದ್ ಅಲಿ ಜಿನ್ನಾ. 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂತ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಹಾಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡ್ಯಾಶ್. ಉತ್ತರ ಡಾಕ್ಟರ್ BR ಅಂಬೇಡ್ಕರ್. 8ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ ಅನ್ನ ನೇತೃತ್ವವನ್ನು ಡ್ಯಾಶ್ ರವರು ವಹಿಸಿದ್ದರು. ಸರಿಯಾದ ಉತ್ತರ ಕ್ಯಾಪ್ಟನ್ ಲಕ್ಷ್ಮಿ. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಡ್ಯಾಶ್ ಎಂಬಲ್ಲಿ ನಡೆಸಿದರು. ಉತ್ತರ ದಂಡಿ. ಕ್ವಿಟ್ ಇಂಡಿಯಾ ಚಳವಳಿಯು ಡ್ಯಾಶ್ ರಲ್ಲಿ ನಡೆಯಿತು. ಸರಿಯಾದ ಉತ್ತರ 1942. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಭರ್ತಿ ಮಾಡಬೇಕಿತ್ತು. ನಾನು ಜಸ್ಟ್ ಇಲ್ಲ ಆನ್ಸರ್ ಅಷ್ಟೇ ತಗೊಂಡಿದ್ದೀನಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಬಿ ಆಪ್ಷನ್ ಎ.ಓ. ಹ್ಯೂಮ್ ಸರಿ ಇದೆ. ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದರು ಡ್ಯಾಶ್. ಸಿ ಆಪ್ಷನ್ ಬಾಲಗಂಗಾಧರ ತಿಲಕ ಸರಿ. 13ನೇ ಪ್ರಶ್ನೆ, ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಡ್ಯಾಶ್. 1923 ಸರಿಯಾದ ಉತ್ತರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಕೇಳಿದರೆ ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ. 15, ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದವರು ಡ್ಯಾಶ್ ಕೇಳಿದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾದ ಉತ್ತರ. ಇನ್ನು ಕೆಳಗಿನ ಪ್ರಶ್ನೆಗಳನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರ ಬರೀಬೇಕು. 16ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೂ ಮೊದಲು ಇದ್ದ ಸಂಘಟನೆಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ದಿ ಹಿಂದೂ ಮೇಳ ಬರ್ತದೆ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ, ದ ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಉತ್ತರ. 17ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳನ್ನು ಕೇಳಿದ್ದಾರೆ. ಮಂದಗಾಮಿಗಳು ಬ್ರಿಟಿಷರ ಮುಂದೆ ಈ ಕೆಳಗಿನ ಬೇಡಿಕೆಗಳನ್ನು ಇಡ್ತಾರೆ. ಸೇನಾ ವೆಚ್ಚ ಕಡಿಮೆ ಮಾಡಬೇಕು, ಭಾರತೀಯ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕು, ಉತ್ತಮ ಶಿಕ್ಷಣ ಒದಗಿಸಬೇಕು, ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು. 18ನೇ ಪ್ರಶ್ನೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿಶ್ಲೇಷಿಸಿ. ಇಲ್ಲಿ ಭಾರತದಿಂದ ಸಂಪತ್ತಿನ ಹರಿವನ್ನು ವೈಜ್ಞಾನಿಕ ಸಂಖ್ಯಾಶಾಸ್ತ್ರದ ಮೂಲಕ ಮಂದಗಾಮಿಗಳು ವಿವರಿಸಿದ್ದಾರೆ. ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರೀತಾರೆ. ಆಮದನ್ನು ಹೆಚ್ಚಿಸಿ ರಫ್ತು ಕಡಿಮೆ ಮಾಡಿದ್ದರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತೆಂದು ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. 19ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ವಿ.ಡಿ. ಸಾವರ್ಕರ್, ಅರಬಿಂದೋ ಘೋಷ್, ಅಶ್ವಿನ್ ಕುಮಾರ್ ದತ್, ರಾಜನಾರಾಯಣ್ ಬೋಸ್, ರಾಜಗುರು, ಚಾಕ್ಸಿಕರ್ ಸಹೋದರರು, ವಿಷ್ಣು ಶಾಸ್ತ್ರಿ, ಚಂಪುಕ, ಶಾಮಾಜಿ ಕೃಷ್ಣ ವರ್ಮಾ, ಬಿಹಾರಿ ಘೋಷ, ಮೇಡಮ್ ಕಾಮಾ, ಖುದಿರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ವಖುಲ್ಲಾ ಖಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ಕೂಡ ಕ್ರಾಂತಿಕಾರಿಗಳಲ್ಲಿ ಪ್ರಮುಖರಾಗಿದ್ದಾರೆ. 20ನೇ ಪ್ರಶ್ನೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಲಿಕ್ಕೆ ಕೇಳಿದ್ರು. ಈ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ಕೆಳಗಿನಂತೆ ನಾವು ನೀಡಲಾಗಿರುವ ಅಂಶಗಳಿಂದ ನಾವು ತಿಳ್ಕೊಳ್ಬಹುದು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರ್ತೀನಿ ಅಂತ ಹೇಳ್ತಾರೆ. ತಿಲಕರು ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಮರಾಠಿ ಭಾಷೆಯಲ್ಲಿ ಕೆಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆ ಪ್ರಕಟ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಲು ಜನಸಾಮಾನ್ಯರನ್ನ ಪ್ರೇರೇಪಣೆ ಮಾಡ್ತಾರೆ. ತಿಲಕರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನ ಕೆರಳಿಸ್ತವೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನ ಬಂಧಿಸ್ತದೆ. ಜೈಲಿನಲ್ಲಿದ್ದಾಗ ತಿಲಕರು ಗೀತರಹಸ್ಯ ಗ್ರಂಥವನ್ನು ರಚಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಡ್ತಾರೆ. 21ನೇ ಪ್ರಶ್ನೆ, ಬಂಗಾಳದ ವಿಭಜನೆಯನ್ನು ಹಿಂಪಡೆಯಲು ಕಾರಣಗಳೇನು ಅಂತ ಕೇಳಿದ್ದಾರೆ. 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಭಾರತೀಯರು ವಿರೋಧ ಮಾಡ್ತಾರೆ. ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕಾರಣ, ತೀವ್ರಗಾಮಿಗಳು ಭಾರತೀಯರ ಈ ಸಮಸ್ಯೆಯನ್ನು ಮನೆ ಮನೆಗೆ ತಲುಪಿಸ್ತಾರೆ. ವಿದೇಶಿ ಸರಕು ಮತ್ತು ಸಂಸ್ಥೆಗಳನ್ನು ಬಹಿಷ್ಕರಿಸಲು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸಲು ಕರೆ ಕೊಡ್ತಾರೆ. ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳ ಕಾರಣ ಬ್ರಿಟಿಷರು ಬಂಗಾಳದ ವಿಭಜನೆ ಶ್ರಮವನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಚೌರಿ ಘಟನೆ ವಿವರಿಸಲಿಕ್ಕೆ ಕೇಳಿದರೆ ಇಲ್ಲಿ ಅಸಹಕಾರ ಚಳವಳಿಯಲ್ಲೇನೆ ಚೌರಿ ಘಟನಾ ಬರ್ತದೆ. ಅಂದರೆ ಫೆಬ್ರವರಿ 5, 1922ರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ ಎಂಬಲ್ಲಿ ಸುಮಾರು 3,000 ರೈತರನ್ನೊಳಗೊಂಡ ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ತದೆ.
ಇವರ ಮುಖ್ಯ ಉದ್ದೇಶ ಮದ್ಯದ ಅಂಗಡಿಯ ಮುಂದೆ ಮುಷ್ಕರ ನಡೆಸತಕ್ಕಂಥ ಕಾಂಗ್ರೆಸ್ ಹೋರಾಟಗಾರನ ತಿಳಿಸಿದ ಪೊಲೀಸ್ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡೋದು. ಇದನ್ನು ಸಹಿಸದ ಪೊಲೀಸರು ಅಲ್ಲಿ ನೆರೆದಿದ್ದವರ ಮೇಲೆ ಗುಂಡು ಹಾರಿಸ್ತಾರೆ. ಇದನ್ನು ಕೆರಳಿದ ಜನರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು 22 ಜನ ಪೊಲೀಸರನ್ನ ಸಜೀವವಾಗಿ ಸುಟ್ಟಾಕ್ತಾರೆ. ಫೆಬ್ರವರಿ 12, 1922ರಂದು ಹೋರಾಟ ಹಿಂದಕ್ಕೆ ತಳ್ತಾರೆ. ಎಲ್ಲಾ ವಿದೇಶಿ ವಸ್ತುಗಳ ಬಹಿಷ್ಕಾರ ಆಗ್ತದೆ. ಇದೇ ಚೌರಿ ಚೌರ ಘಟನೆ. 23 ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. 1930ರಲ್ಲಿ ಈ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಸಬರ್ಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯವನ್ನ ಮಾಡ್ತದೆ. ಗಾಂಧಿ ಮಾರ್ಚ್ 1930 11 ಅಂಶಗಳ ಬೇಡಿಕೆ ಪತ್ರವನ್ನು ವೈಸ್ರಾಯರವರಿಗೆ ಬರೀತಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ತಪ್ಪಿದಲ್ಲಿ ತೆರಿಗೆ ನಿರಾಕರಣೆ ಜೊತೆಗೆ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಆರಂಭಿಸುವುದಾಗಿ ಗಾಂಧಿ ಘೋಷಿಸುತ್ತಾರೆ. ವೈಸ್ರಾಯ್ ಈ ಪತ್ರದ ಮನವಿಗಳನ್ನು ತಿರಸ್ಕರಿಸಿದ ಕಾರಣ 1930 ಮಾರ್ಚ್ 12ರಂದು ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತಿನ ಕಡಲ ತೀರದಲ್ಲಿ ಸುಮಾರು 375 ಕಿಲೋಮೀಟರ್ ದೂರ ಕ್ರಮಿಸುತ್ತಾರೆ. ಏಪ್ರಿಲ್ 6ರಂದು ಗಾಂಧಿ ದಂಡೆಯನ್ನು ತಲುಪಿ ಬ್ರಿಟಿಷರ ವಿರುದ್ಧ ಹೇರಿದ ತೆರಿಗೆಯನ್ನ ಉತ್ಪನ್ನ ತಯಾರಿಸುವ ಮೂಲಕ ಉಪ್ಪಿನ ಕಾನೂನನ್ನು ಮುರಿತಾರೆ. ಸಾವಿರಾರು ಜನ ಗಾಂಧೀಜಿಯವರ ಕರೆಗೆ ಸ್ಪಂದಿಸಿ ಚಳವಳಿಯಲ್ಲಿ ಭಾಗವನ್ನು ವಹಿಸುತ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿ ವಿಫಲವಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಈ ಬ್ರಿಟಿಷ್ ಸರ್ಕಾರ ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ ಕ್ರಿಪ್ಸ್ ಆಯೋಗ 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದೆ ಇಡ್ತದೆ. ಆಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡೋದು, ಅದಕ್ಕೆ ಸಂವಿಧಾನ ರಚಿಸಲು ಸಭೆ ಕರೀತದೆ. ಹೊಸ ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನು ಸೇರುವ ಸ್ವತಂತ್ರವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತ ಸಲಹೆ ಕೊಡ್ತಾರೆ. ಈ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ಕೊಡ್ತದೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಕ್ವಿಟ್ ಇಂಡಿಯಾ ಚಳವಳಿಯ ಆಶಯ ಆಗಿತ್ತು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಕಂಡುಬರುವ ತೀವ್ರಗಾಮಿಗಳ ಹೆಸರು ಕೇಳಿದ್ದಾರೆ. ಅರವಿಂದ ಘೋಷ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಮುಖ್ಯರು. ಇನ್ನು ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದ ಫಲಿತಾಂಶ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಈ ದುಂಡು ಮೇಜಿನ ಸಮ್ಮೇಳನಗಳ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ 1935ರ ಭಾರತ ಸರ್ಕಾರ ಶಾಸನವನ್ನು ಜಾರಿ ಮಾಡ್ತದೆ. ಈ ಶಾಸನ ಭಾರತ ಒಕ್ಕೂಟ ರಚನೆ ಮತ್ತು ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಮುಂದೆ ಭಾರತೀಯರಿಗೆ ರಾಜಕೀಯ ಹಕ್ಕು ಸಿಗ್ತವ. ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತವ. ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರವನ್ನು ರಚಿಸ್ತದೆ. ಈ ವೇಳೆಗೆ ಯುರೋಪಿನಲ್ಲಿ ಆದ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಈ ಎರಡನೇ ಮಹಾಯುದ್ಧ ಆರಂಭಗೊಂಡಾಗ ಭಾರತದ ವೈಸ್ರಾಯ್ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾನೆ. ಇದನ್ನು ಕಾಂಗ್ರೆಸ್ ಪ್ರತಿಭಟಿಸ್ತದೆ, ಮಂತ್ರಿಮಂಡಲದಿಂದ ಹೊರಬರ್ತದೆ. ವೈಸ್ರಾಯ್ ತೀರ್ಮಾನವನ್ನು ವಿರೋಧಿಸಿ ಗಾಂಧೀಜಿ ವೈಯಕ್ತಿಕ ಸತ್ಯಾಗ್ರಹ ಮಾಡ್ತಾರೆ. ಆಗ ಭಾರತೀಯರನ್ನ ತೃಪ್ತಿಪಡಿಸಲು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರನ್ನ ಸಂಧಾನಕ್ಕಾಗಿ ಕಳುಹಿಸ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ಕೇಳಿದ್ದಾರೆ. ಮುಖ್ಯವಾಗಿ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ ಗಾಂಧೀಜಿ ಅವರೊಂದಿಗೆ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಗಾಂಧೀಜಿ ಅವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯವನ್ನು ಹೊಂದಿ ಕಾಂಗ್ರೆಸ್ನಿಂದ ಹೊರಬರ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ. ಎರಡನೇ ಮಹಾಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆ ವಿರೋಧಿಸಿ ಗೃಹ ಬಂಧನಕ್ಕೆ ಒಳಗಾಗ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಹಿಟ್ಲರ್ ಸಹಾಯವನ್ನು ಪಡೆದು INA ಕಟ್ತಾರೆ. ಮುಂದೆ ಜಪಾನ್ ಸಹಾಯದಿಂದ ಬ್ರಿಟಿಷರ ವಿರುದ್ಧ ದೆಹಲಿ ಚಲೋ ಅಂತಕ್ಕಂಥ ಕರೆಯನ್ನು ಸಹಿತ ಕೊಡ್ತಾರೆ. ಮುಂದೆ ಈ INO ಸೈನ್ಯ ಅಂಡಮಾನ ಮತ್ತು ನಿಕೋಬಾರ್ಗಳನ್ನು ಗೆದ್ದು ಈ ಈಶಾನ್ಯ ರಾಜ್ಯಗಳ ಕಡೆಗೆ ಮುನ್ನಡೀತದೆ. ಇದೇ ವೇಳೆ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅವಘಡದಲ್ಲಿ ಮರಣ ಹೊಂದುತ್ತಾರೆ. INA ಸೈನ್ಯ ಬ್ರಿಟಿಷರಿಗೆ ಸೋಲ್ತದೆ. ಲಾಸ್ಟ್ ಕ್ವಶನ್, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ಕೇಳಿದ್ದಾರೆ. ಈ ಬ್ರಿಟಿಷರು ಜಾರಿಗೆ ತಂದಾಯ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ಕಾರಣ. ಇದರಲ್ಲಿ ಮುಖ್ಯವಾಗಿ ಸಂತಾಲರ ದಂಗೆ, ಮುಂಡಾ ದಂಗೆ ಮತ್ತು ಕಚ್ಚಾನಾಗ್ ದಂಗೆ ಮುಖ್ಯ. ಕರ್ನಾಟಕದಲ್ಲಿ ಹಲಗಲಿ ಬೇಡರ ಬಂಡಾಯ ಈ ನಿಟ್ಟಿನಲ್ಲಿ ಪ್ರಮುಖ. ಈ ಸಂತಾಲರು ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡುಗಾಡು ಪ್ರದೇಶದಲ್ಲಿ ಕಂಡುಬರುವ ಬುಡಕಟ್ಟು ಜನರ ಜಮೀನ್ದಾರಿ ಪದ್ಧತಿಯಿಂದ ತಮ್ಮ ಭೂಮಿ ಕಳೆದುಕೊಂಡ ಜಮೀನ್ದಾರರು, ಲೇವಾದೇವಿಗಾರರು ಬ್ರಿಟಿಷರ ವಿರುದ್ಧ ಬಂಡೇಳ್ತಾರೆ. ಈ ಬಂಡಾಯದ ಭಾಗ ಪುರ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಗಿತ್ತು. ಬುಡಕಟ್ಟು ಜನರ ಹೋರಾಟ ತೀವ್ರಗೊಂಡಾಗ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಅಲ್ಲಿಂದ ಪಲಾಯನ ಆಗ್ತಾರೆ. ಆದರೆ ಬ್ರಿಟಿಷರು ತಮ್ಮ ಸೈನ್ಯದಿಂದ ಈ ದಂಗೆಯನ್ನು ಹತ್ತಿಕ್ತಾರೆ. ಸಂತಾಲರ ದಂಗೆ ಕೊನೆಗೊಂಡರೂ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆ ಆಗ್ತದೆ.